ರಾಜ್ಯದಲ್ಲಿ ಪಿಯುಸಿ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಒಂದ್ ಕಡೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗ್ತಾ ಇದೆ, ಅದಾಗಿಯೂ ಎಕ್ಸಾಮ್ ಅನ್ನ ನಡೆಸಲಾಗ್ತಿದೆ. ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿತ್ತು. ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯವಾಗುತ್ತೆ, ಕಷ್ಟಪಟ್ಟು ಓದ್ದವರಿಗೆ ಇದರಿಂದ ಮೋಸ ಆಗುತ್ತೆ ಅಂತ ಹೇಳಿ ಕೂಗು ಎದ್ದಿತ್ತು. ಈ ಬಗ್ಗೆ ಶಿಕ್ಷಣ ಇಲಾಖೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಾನೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಅದ್ರ ಬೆನ್ನಲ್ಲೇ ಈಗ SSLCಯ ಸರದಿ ಕಾಸು ಕೊಟ್ರೆ ಈಗ ಕ್ವೆಶ್ಚನ್ ಪೇಪರ್ ಬಹಳ ಈಸಿಯಾಗಿ ಸಿಗ್ತಿದೆ. ಅದು ಡಿಜಿಟಲ್ ಯುಗ. ಈಗ ವಾಟ್ಸಪ್ನಲ್ಲಿ ಕ್ಷಣ ಮಾತ್ರದಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ಕಳಿಸೋಕೆ ಸಾಧ್ಯ. ಸೊ ಇಲ್ಲಿ ಲೀಕಾಸುರರು ಯಾರು? ಹಾಗಾದ್ರೆ ಏನು ಪ್ರಿಕಾಷನರಿ ಮೆಷರ್ಮೆಂಟ್ ತಗೊಳ್ಳಿಲ್ವಾ ಪರೀಕ್ಷಾ ಮಂಡಳಿ? ಹೀಗೆ ಹಲವಾರು ಪ್ರಶ್ನೆಗಳಂತೂ ಉದ್ಭವವಾಗ್ತಾ ಇದೆ. ಜಸ್ಟ್ 30 ರೂಪಾಯಿಗೆ ಇನ್ಸ್ಟಾದಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಸ್ಟೇಟಸ್ ನಲ್ಲಿ ಪ್ರಶ್ನೆ ಪತ್ರಿಕೆ ಹಾಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಖುಲ್ಲವಾಗಿಯೇ ನಡೀತಾ ಇದೆ. ವಾಟ್ಸ್ಆಪ್ನಲ್ಲಿ ಓಪನ್ ಆಗಿ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಕ್ವೆಶ್ಚನ್ ಪೇಪರ್ ಲೀಕ್ ಆಗ್ತಾ ಇದೆ. 30 ರೂಪಾಯಿ ಕೊಟ್ರೆ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈ ಸೇರ್ಬಿಡುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಲೀಕಾಸುರರ ಮಟ್ಟ ಹಾಕುವಲ್ಲಿ ಶಿಕ್ಷಣ ಇಲಾಖೆ ವಿಫಲವಾಯ್ತಾ? ಹಾಗಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದರಿಂದ ಯಾರಿಗೆ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ ಅಂದ್ರೆ ಕಷ್ಟಪಟ್ಟು ಓದಿರ್ತಾರಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಪ್ರಿಪರೇಟರಿ ಮಾಡಿ ಪ್ರಯೋಜನ ಏನು ಬಂತು? ಯಾವ ಪುರುಷಾರ್ಥಕ್ಕೆ ಇವ್ರು ಪ್ರಿಪರೇಟರಿ ಮಾಡೋದು? ಹಂಗಾದ್ರೆ ಇದು ಫೈನಲ್ ಎಕ್ಸಾಮ್ಗೆ ಮುಂಚಿತವಾಗಿ ಮಾಡುವಂತ ಎಕ್ಸಾಮ್. ಇದನ್ನ ತುಂಬಾ ಸೀರಿಯಸ್ ಆಗಿ ಕಂಡಕ್ಟ್ ಮಾಡಬೇಕು. ಮತ್ತೆ ರಾಜ್ಯಾದ್ಯಂತ ಏಕ ಮಾದರಿಯಲ್ಲೇ ಕ್ವೆಶ್ಚನ್ ಪೇಪರ್ ಅನ್ನ ಈ ಸತಿ ರೆಡಿ ಮಾಡಿದ್ದಾರೆ. ಏನ್ ಪ್ರಯೋಜನಕ್ಕೆ ಬರ್ತಾ ಇದೆ ಹಂಗಾದ್ರೆ ಈ ರೀತಿ ಸೋರಿಕೆ ಆದ್ರೆ ಅಂತೇಳಿ ಪೋಷಕರು, ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ಶಿಕ್ಷಣ ಇಲಾಖೆ ಮೇಲೂ ಕೂಡ ಗಂಭೀರವಾದಂತ ಆರೋಪ ಕೇಳಿಬಂದಂತ ಬೆನ್ನಲ್ಲೇ ಒಂದು ನೆಪ ಮಾತ್ರಕ್ಕೆ ಸೈಬರ್ ಠಾಣೆಗೆ ದೂರನ್ನ ಕೊಟ್ಟು ಶಿಕ್ಷಣ ಇಲಾಖೆ ಕೂಡ ಸುಮ್ಮನಾಗಿದೆ. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದಂತೆ ಬೇರೆ ಯಾವುದೇ ಕ್ರಮ ಅಂತೂ ಶಿಕ್ಷಣ ಇಲಾಖೆಯಿಂದ ಆಗ್ತಾ ಇಲ್ಲ ಅಂತೇಳಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕ್ವೆಶ್ಚನ್ ಪೇಪರ್ ಹೆಂಗ್ ಲೀಕ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ. ಬಹಳ ಈಸಿಯಾಗಿ ಸಿಗ್ತಾ ಇದೆ. 30 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಕಳಿಸ್ಕೊಡ್ತಾರೆ. ವಾಟ್ಸಪ್ನಲ್ಲೂ ಕಳಿಸ್ಕೊಡ್ತಾರೆ, ಇನ್ಸ್ಟಾದಲ್ಲೂ ಕೂಡ ಲಭ್ಯವಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿಗಳಿಂದ ಈಗ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಲಾಗ್ತಾ ಇದೆ. PUCಲಿ ಹಂಗೆ ಆಯ್ತು, ಈಗ SSLC ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಅಲ್ಲೂ ಕೂಡ ಹಿಂಗೆ ಆಗ್ತಾ ಇದೆ. ಲೀಕ್ ಮಾಡಿದ್ಯಾರು? ಇದು ಹೆಂಗ್ ಹೊರಗಡೆ ಬರ್ತಾ ಇದೆ? ಯಾರು ಹಣವನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಈ ಕುರಿತಂತೆ ತುರ್ತ ಕ್ರಮಗಳು ಆಗಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಪೇಪರೇ ಲೀಕ್ ಆಗಬಾರ್ದಾಗಿತ್ತು. ಆ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಲೀಕ್ ಆದ್ಮೇಲಾದ್ರೂ ಎಚ್ಚೆತ್ಕೊಂಡಿದೆಯಾ ಶಿಕ್ಷಣ ಇಲಾಖೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅಂತಾನೆ ಬರ್ತಾ ಇರೋದು. ಮತ್ತೆ ಶಿಕ್ಷಣ ಇಲಾಖೆ ಕೂಡ ಈ ಬಗ್ಗೆ ಬಹಳ ಸೀರಿಯಸ್ ಆಗಿ ಇಲ್ಲ ಅಂತಾನೂ ಕೂಡ ಕೆಲವೊಂದಿಷ್ಟು ಪೋಷಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿದಿನ ಕಷ್ಟಪಟ್ಟು ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯವಾಗ್ತಾ ಇದೆ. ಸೊ ಈಗ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿ ಏನೇನು ಕ್ವೆಶ್ಚನ್ ಬರುತ್ತೆ, ಅದಕ್ಕೆ ಆನ್ಸರ್ ಏನು ಬರೀಬೇಕು ಅಂತ ಮೊದಲೇ ರೆಡಿಯಾಗಿ ಬಂದಿರ್ತಾರಲ್ಲ, ಅವ್ರಿಗೆ ಇದರಿಂದ ಲಾಭ ಆಗ್ತಿದೆ, ಮೋಸ ಆಗ್ತಿದೆ ನಮಗೆ ಅಂತೇಳಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿಕ್ಷಣ ಇಲಾಖೆ ಮೇಲೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ PUC ಕ್ವೆಶ್ಚನ್ ಪೇಪರ್ ಲೀಕ್ ಆದಾಗಲೇ ಇವ್ರು ಯಾಕೆ ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಅಂತಾನೂ ಕೂಡ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಪ್ರಗತಿ, ಈಗ ಮೊನ್ನೆ PUCದು ಕ್ವೆಶ್ಚನ್ ಪೇಪರ್ ಲೀಕ್ ಆದಾಗಲೇ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿತ್ತು. ಆಗ್ಲಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ. ಸೊ ನೀವು ಅದನ್ನ ಫಾಲೋ ಅಪ್ ಮಾಡಿದಾಗ ನೀವೇ ಹೇಳ್ತಾ ಇದ್ರಿ ಶಿಕ್ಷಣ ಇಲಾಖೆ ಅಷ್ಟು ಸೀರಿಯಸ್ ಆಗಿ ಇದನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ. ಈಗ SSLC ಸರದಿ, ಅಟ್ಲೀಸ್ಟ್ SSLC ಪರೀಕ್ಷೆಗೂ ಮುಂಚಿತವಾಗಿನಾದ್ರೂ ಒಂದಿಷ್ಟು ಪ್ರಿಕಾಷನರಿ ತಗೊಳ್ಬೇಕಾಗಿತ್ತು. ಯಾವ ತರ ಫೇಲ್ಯೂರ್ ಆಗ್ತಾ ಇದೆ ಶಿಕ್ಷಣ ಇಲಾಖೆಯಲ್ಲಿ? ಶಿಕ್ಷಣ ಇಲಾಖೆ ಪ್ರಿಪರೇಟರಿ ಎಕ್ಸಾಮ್ ಅಲ್ವಾ ಬಿಡು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲ್ಲೇ KSEAB ಬೋರ್ಡ್ ಇಂದ ನಡೆಸುವಂತಹ ಪರೀಕ್ಷೆ ಇದು. ರಾಜ್ಯಾದ್ಯಂತ ಪ್ರಶ್ನೆ ಪತ್ರಿಕೆಯನ್ನ KSEABಯೇ ಕಳಿಸ್ಕೊಡುತ್ತೆ ಏಕಕಾಲಕ್ಕೆ ಎಲ್ಲಾ ಶಾಲೆಯ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಇದರ ಲಾಗಿನ್ ಆಗುವಂತಹ ಒಂದು ಸೌಲಭ್ಯ ಇರುತ್ತೆ. ಅಂದ್ರೆ ಅವರ ಮೊಬೈಲಿಗೆ ಡೈರೆಕ್ಟ್ ಆಗಿ ಲಾಗಿನ್ ನ ಡೀಟೇಲ್ಸ್ ಬರುತ್ತೆ. ಅವರು ಲಾಗಿನ್ ಆದಾಗ OTP ಕೇಳುತ್ತೆ. OTP ಕೊಟ್ಟಾಗ ಮಾತ್ರ ಆಯಾ ಶಾಲಾ ವ್ಯಾಪ್ತಿಯಲ್ಲಿ
ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಕ್ವಶನ್ ಪೇಪರ್ ಓಪನ್ ಆದ್ಮೇಲೆ ಅದು ಕೂಡ ಓಪನ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ಇವತ್ತು ಎಕ್ಸಾಮ್ ನಡೀತಿದೆ ಅಂದ್ರೆ 10 ಗಂಟೆಗೆ ಎಕ್ಸಾಮ್ ಶುರುವಾಗುತ್ತೆ. 8 ಗಂಟೆಯ ಹೊತ್ತಿಗೆ ಇವರಿಗೆ ಲಾಗಿನ್ ಆ ಪಾಸ್ವರ್ಡ್ ಏನಿರುತ್ತೆ OTP ಒತ್ತಿ ಇವರಿಗೆ ಆ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಅವಕಾಶ ಇದೆ. ಆಯಾ ಶಾಲೆಯ ಸಬ್ಜೆಕ್ಟ್ ಕೋಡ್ ಅನ್ನ ಅವರು ಕ್ಲಿಕ್ ಮಾಡಿದ್ರೆ ಮಾತ್ರ ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಇಷ್ಟೆಲ್ಲ ಡಿಜಿಟಲೀಕರಣ ಮಾಡಿದ್ದಾರೆ. ಆದ್ರೆ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಕಂಡು ಹಿಡಿಯುವಲ್ಲಿ ಮಾತ್ರ ಶಿಕ್ಷಣ ಇಲಾಖೆ ಕಂಪ್ಲೀಟ್ ವಿಫಲ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅಂತ ಅಲ್ಲ, ಕಳೆದ ಎಕ್ಸಾಮ್ ನಡೆದಿರುವಂತಹ ಅಷ್ಟೂ ಸಬ್ಜೆಕ್ಟ್ ಅನ್ನ ಈ ಪುಣ್ಯಾತ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೊಂತಾನೆ. ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಆಮೇಲೆ, ಕೊನೆ ಪಕ್ಷ ಅವನ ಐಡಿಯನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನು ಕೂಡ ಶಿಕ್ಷಣ ಇಲಾಖೆ ಮಾಡೋದಿಲ್ಲ. ಕೇವಲ ನಾಮಕೆ ವಾಸ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಒಂದು ಸೆನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಾಗಿ ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಆತನನ್ನ ಕಂಡಿಡಿರಿ ಅಂತ ಹೇಳ್ತಾರೆ. ಬಟ್ ಪ್ರಿಪರೇಟರಿ ಎಕ್ಸಾಮೇ ಇವತ್ತಿಗೆ ಮುಗಿದೋಗುತ್ತೆ ಶರ್ಮಿತಾ ಶೆಟ್ಟಿ. ಇನ್ನು ಕಂಡಿಡಿದು ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಪೋಷಕರ ವಲಯದಲ್ಲಿ, ವಿದ್ಯಾರ್ಥಿಗಳ ವಲಯದಲ್ಲಿ ಹುಟ್ಕೊಂಡಿರೋದು. 30 ರೂಪಾಯಿ 40 ರೂಪಾಯಿ QR ಕೋಡ್ ಅನ್ನ ಹಾಕಿ ಸ್ಕ್ಯಾನ್ ಮಾಡಿ ನನಗೆ ಅಮೌಂಟ್ ಅನ್ನ ಕಳಿಸಿ, ನಾನು ನಿಮಗೆ ಅಷ್ಟು ಕ್ವಶನ್ ಪೇಪರ್ ಅನ್ನ ಕಳಿಸ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇವನಿಗೆ ಎಷ್ಟು ಧೈರ್ಯ ಇರಬೇಕು. ಜೊತೆಗೆ ಶಿಕ್ಷಣ ಇಲಾಖೆ ಈ ಎಕ್ಸಾಮ್ ಅನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಜೊತೆಗೆ ಇಂತಹ ಲೀಕಾಸುರರನ್ನ ಮಟ್ಟ ಹಾಕುವಲ್ಲಿ ಶಿಕ್ಷಣ ಇಲಾಖೆ ಎಷ್ಟು ವಿಫಲ ಆಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಎತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಶಿಕ್ಷಣ ಸಚಿವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಲೀಕ್ ಆದಂತಹ ಸಂದರ್ಭದಲ್ಲೇ ನ್ಯೂಸ್ 18 ಮೊದಲು ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿ ಶಿಕ್ಷಣ ಇಲಾಖೆಯ ಗಮನಕ್ಕೆ ನಾವೇ ತಗೊಬಂದು ಸರ್ ಲೀಕ್ ಆಗಿದೆಯಂತೆ ನೋಡಿ ಅಂತ ಹೇಳಿದಾಗ, ಹೌದು ಲೀಕ್ ಆಗಿದೆ, ಇಂತಹ ಭಾಗದಲ್ಲಿ ಲೀಕ್ ಆಗಿದೆ ಅಂತ ಅವ್ರು ಆಮೇಲೆ ಕನ್ಫರ್ಮ್ ಮಾಡ್ತಾರೆ. ಅದಾದ್ಮೇಲೆ ಈಗ SLC ವಿಚಾರದಲ್ಲೂ ಕೂಡ ನಾವೇ ಅವರ ಗಮನಕ್ಕೆ ತಗೊಂಡು ಬಂದ್ರು ಕೂಡ ಅವರಿಗೆ ಎಷ್ಟು ಸಬ್ಜೆಕ್ಟ್ ಲೀಕ್ ಆಗಿದೆ ಅನ್ನುವಂತಹ ಒಂದು ಕ್ಲಾರಿಟಿ ಕೂಡ ಇಲ್ಲ. ಸೊ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು 4 ಸಬ್ಜೆಕ್ಟ್ ಅಂತೂ ಪಕ್ಕಾ ಲೀಕ್ ಆಗಿದೆ ಅಂತ. ಬಟ್ ಅಧಿಕಾರಿಗಳ ಮೂಲದಿಂದ ನಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಇದುವರೆಗೂ 2 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಹತ್ರನೇ ಒಂದು ಕ್ಲಾರಿಟಿ ಇಲ್ಲ ಎಷ್ಟು ಲೀಕ್ ಆಗಿದೆ ಎಷ್ಟು ಲೀಕ್ ಆಗಿಲ್ಲ ಅಂತ. ಸೊ ಇಲ್ಲಿವರೆಗೂ ಕೂಡ ಶಿಕ್ಷಣ ವ್ಯವಸ್ಥೆ ತಲುಪಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ SLC ಮೈನ್ ಎಕ್ಸಾಮ್ ಶುರುವಾಗುತ್ತೆ. ಮಾರ್ಚ್ 18ರಿಂದ SLC ಮುಖ್ಯ ಪರೀಕ್ಷೆ 1 ಶುರುವಾಗುತ್ತೆ. ಸೊ ಅದಕ್ಕೂ ಮುಂಚೆ 3 ಪ್ರಿಪರೇಟರಿ ನಡೆಸ್ತಾರೆ. ಮೊದಲನೇ ಪ್ರಿಪರೇಟರಿ ಹಣೆ ಬರೋಣ ಈ ತರ ಆದ್ರೆ ಇನ್ನು 2 ಪ್ರಿಪರೇಟರಿ ನೀವು ಯಾವ ಚಂದಕ್ಕೆ ನಡೆಸ್ತೀರಾ ಅಂತ ಪೋಷಕರು ಕೂಡ ಕೇಳ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್ ಪ್ರಗತಿ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಇನ್ಫ್ಯಾಕ್ಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ ಅನ್ನೇ ಇವರು ಇಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಇದನ್ನ ಲೀಕ್ ಆಗೋದನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗೋದನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ಈಗ ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ದಾಗೆ ಅದನ್ನ ಬ್ಲಾಕ್ ಮಾಡೋದು ಸುಲಭ ಇತ್ತು, ಶಿಕ್ಷಣ ಇಲಾಖೆ ಮನ್ಸು ಮಾಡಿದ್ರೆ, ಆದ್ರೆ ಮನ್ಸು ಮಾಡಿಲ್ಲ. ಇನ್ನು ಮೇನ್ ಎಕ್ಸಾಮ್ನಲ್ಲಿ ಇದಕ್ಕೆ ಹೆಂಗೆ ಕಡಿವಾಣ ಹಾಕ್ತಾರೆ? ಇವಾಗ ಒಂದು ಆಪ್ಷನ್ ಆದರೂ ಅಟ್ಲೀಸ್ಟ್ ಇದೆ ಇವ್ರಿಗೆ. ಈಗಲೇ ತಲೆ ಕೆಡಿಸ್ಕೊಂಡಿಲ್ಲ, ಮುಂದೆ ಏನಾಗುತ್ತೆ ಫಾಲೋ ಅಪ್ ಮಾಡೋಣ.